ನಮಸ್ಕಾರ. ತಾರೀಕು 14/5/2026 ಇವತ್ತು ಬೆಳಗ್ಗೆ 11 ಗಂಟೆಗೆ ಬಂದಿದ್ದೀವಿ. 11 ಗಂಟೆ 20 ನಿಮಿಷದಿಂದ ಕಾದು ಕೂರಿಸಿ ನಮ್ಮನ್ನು ಈಗ 1 ಗಂಟೆ 20 ನಿಮಿಷದಲ್ಲಿ 1 ಗಂಟೆ 10 ನಿಮಿಷಕ್ಕೆ ಕರೆದು ಮಾತಾಡಿಸಿದರು. ನನಗೆಲ್ಲ ಸುಳ್ಯದಲ್ಲಿ ಒಂದು ಮೀಟಿಂಗ್ ಇದೆ, ಮೀಟಿಂಗ್ ಹೋಗ್ಬೇಕಂತ ಅಮಸರದಲ್ಲಿ ಹೋದರು ಅವರು. ನಾನು ಮಾಡೋದೆಲ್ಲ ಮಾಡಿದ್ದೇನೆ ಅಂತೇಳಿ ಯಾವುದು ಮಾಡಿದರೂ ಯಾವುದೇ ಒಂದು ಅನುಕೂಲ ಆಗಲಿಲ್ಲ. ಆಗದೇ ಕಾರಣದಿಂದ ನಾವು ಮತ್ತೆ ಬಂದು ನಾಳೆ ಇಲ್ಲಿ ಉಪವಾಸ ಸತ್ಯಾಗ್ರಹ ಕೂರ್ತೇವೆ ಅಂತ ಹೇಳಿದ್ದೇನೆ. ನಾಳೆ ಬಂದು ಕೂರ್ತೇವೆ. ನಾವು ಕಳೆದ 3-4 ತಿಂಗಳ ಹಿಂದೆನೇ ಅಂದರೆ ಈಗ ಮನೆ ಹೊಡೆದಾಕಿದ ವಿಷಯ ಸಾಧಾರಣವಾಗಿ ಎಲ್ಲ ನೋಡಿದ್ದೀರಾ, ಕೇಳಿದ್ದೀರಾ. ಅದೇ ರೀತಿಯಲ್ಲಿ 3-4 ತಿಂಗಳ ಹಿಂದೆ ಬಂದು ಇಲ್ಲಿ ಧರಣಿ ಕೂತಿದ್ವಿ. ಆವಾಗ ಇದೇ AC ಅವರು ಬಂದು ಭರವಸೆ ಕೊಟ್ಟಿದ್ದರು, ನಿಮಗೆ ಒಂದು 10 ದಿವಸದೊಳಗೆ 7-8 ದಿವಸ ಅಂತ ಹೇಳಿದರು, ಮತ್ತು 10 ದಿವಸ ಅಂತ ಹೇಳಿದರು. 10 ದಿವಸದೊಳಗೆ ನಿಮಗೆ ಭರವಸೆ ಕೊಟ್ಟು ನಿಮಗೆ ಮನೆ ಮಾಡಿ ಕೊಡ್ತೇವೆ, ಜಾಗದ 9/4C ಅಡಿಯಲ್ಲಿ ಹಕ್ಕುಪತ್ರ ಕೊಡ್ತೇವೆ ಅಂತ ಹೇಳಿದರು. ಈಗ ಅವರು ಹೇಳಿ ಅವಕಾಶ ಕೊಟ್ಟು 4-5 ತಿಂಗಳಾದರೂ ಇದುವರೆಗೂ ಯಾವುದೇ ಒಂದು ಅವಕಾಶ ಆಗಲಿ, ಯಾವುದೇ ಹಕ್ಕುಪತ್ರ ಆಗಲಿ, ಯಾವುದೇ ಒಂದು ಕರೆಂಟ್ ಆಗಲಿ, ನೀರಾಗಲಿ ಯಾವುದೇ ಇಲ್ಲದೆ ಬೀದಿಯಲ್ಲಿ ಬಿತ್ಕೊಂಡಿದ್ದಾರೆ. ಇದನ್ನು ಇದುವರೆಗೂ ಯಾವೇ ಒಂದು ಅಧಿಕಾರಿಗಳಾಗಲಿ ಬಂದು ಅವರನ್ನು ಕೇಳಿಕೊಂಡು ಅವರಿಗೆ ಯಾವುದೇ ಒಂದು ದಾರಿ ತೋರಿಸುವ ಉದ್ದೇಶ ಇಲ್ಲ ಅಂತ ಕಾಣ್ತದೆ. ಹಾಗಾಗಿ ನಾವು ಈ ಕಳೆದ ಒಂದು 3 ದಿನ ಹಿಂದೆ ಇಲ್ಲಿ ಬಂದು ಮತ್ತೆ ಉಪವಾಸ ಸತ್ಯಾಗ್ರಹ ಕೂರ್ತೇವೆ ಅಂತ ಒಂದು ಮನವಿ ಕೊಟ್ಟಿದ್ದೀವಿ. ಅದಕ್ಕೂ ಉತ್ತರ ಬರಲಿಲ್ಲ. ಆದರೆ ಇವತ್ತು ಬಂದು ನಾವು ಮತ್ತೆ ನಾಳೆ ಬಂದು ಇಲ್ಲಿ ಉಪವಾಸ ಸತ್ಯಾಗ್ರಹ ಕೂರ್ತೇವೆ ಅಂತ AC ಅವರಿಗೆ ಹೇಳಿದ್ದೇನೆ. ಅವರು ನನಗೆ ಇದು ವಿಷಯ ಗೊತ್ತಿಲ್ಲ, ನನ್ನದೆಲ್ಲ ಕ್ರಮ ಮುಗಿಸಿಬಿಟ್ಟಿದ್ದೇನೆ, ನೀವು DC ಅವ್ರ ಹತ್ರ ಹೋಗಿ, ಅಲ್ಲಿ ಹೋಗಿ, ಇಲ್ಲಿ ಹೋಗಿ, ತಹಸೀಲ್ದಾರ್ ಹತ್ರ ಹೋಗಿ ಅಂತ ಹೇಳ್ತಿದ್ದಾರೆ. ಅದು ಏನೂ ಗೊತ್ತಿಲ್ಲ. ನಾಳೆಯಿಂದ ಬಂದು ನಾವು ಉಪವಾಸ ಸತ್ಯಾಗ್ರಹ ಕೂರುವ ಅಂತೇಳಿ AC ಅವ್ರ ಹತ್ರ ಮನವರಿಕೆ ಮಾಡಿ ಬಂದಿದ್ದೇವೆ. ನಾಳೆ ಬಂದು ಉಪವಾಸ ಸತ್ಯಾಗ್ರಹ ಕೂರ್ತೇವೆ. ಈಗ ಅವತ್ತು ನೀವು ಧರಣಿ ಸತ್ಯಾಗ್ರಹ ಕೂತಿದ್ರಿ, ನಾಳೆಯಿಂದ ಊಟ ಇಲ್ಲದೆ ಕೂರ್ಬೇಕಂತೇಳಿ ಅದು ತೀರ್ಮಾನ ಮಾಡ್ಕೊಂಡಿದ್ದೇವೆ. ನಾಳೆ ಬಂದ ನಂತರ ಎಲ್ಲ ಅದನ್ನು ತೀರ್ಮಾನ ಮಾಡಿಕೊಂಡು ಏನು ಮಾಡೋದಂತೆ ಬಂದು ಗೊತ್ತಾಗ್ತಾ ಇಲ್ಲ. ಬಂದ ಕೂಡಲೇ ಯಾವ್ದಾರ ಬಂದು ನಮ್ಮನ್ನು ಮಾತಾಡಿಸಿ ಏನಾರ ಅದಕ್ಕೆ ಇದು ಕೊಟ್ಟರೆ ಆಯಿತು, ಇಲ್ಲದಿದ್ದರೆ ನಾವು ಅದನ್ನು ಮುಂದುವರಿಸ್ತೇವೆ. ನಾವು ಅದರ ನಂತರ ಇಲ್ಲಿಂದ ಹೋದ ನಂತರ 10 ದಿವಸ ಹೇಳಿದರು, ನೀವು ಗಡಿಬಿಡಿ ಮಾಡಬೇಡಿ, 2 ದಿವಸಕ್ಕೆ 3 ದಿವಸಕ್ಕೆ ಆಗೋದಿಲ್ಲ, ಇದೆಲ್ಲ ಕಂಪ್ಯೂಟರ್ ವಿಷಯ ಉಂಟು, ಅದು ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ಸಮಯ ಬೇಕು, ಒಂದು 7-8 ದಿವಸ ಹೋಗ್ತದೆ ಅಂತೇಳಿ 7-8 ದಿವಸ ಹೋಗಿ 3.5 ತಿಂಗಳು ಹೋಗಿ 4ನೇ ತಿಂಗಳಿಗೆ ಬಿತ್ತು. ಅಲ್ಲಿಂದ ಫಸ್ಟಿಗೆ ತಹಸೀಲ್ದಾರ್ ಹತ್ರ ಹೋಯ್ತು. ತಹಸೀಲ್ದಾರ್ ಹತ್ರ ಹೋದರೆ ಇಲ್ಲಪ್ಪ, ಅದು ರೆವಿನ್ಯೂ ಇನ್ಸ್ಪೆಕ್ಟ್ರು ನಮಗೆ ರಿಪೋರ್ಟ್ ಕೊಡಲಿಲ್ಲ ಅಂತ ಆಯಿತು. ಆಮೇಲೆ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟ್ರು ಬಂದು ಇದೇ ತಂದೆ ತಾಯಿನ ನಿಲ್ಲಿಸಿ ಅದೇ ಜಾಗದಲ್ಲಿ ನಿಲ್ಲಿಸಿ ಫೋಟೋ ತೆಗೆದು ಅವ್ರ ಹತ್ರ ಅವರ ಮುಂದೆ ಫೋಟೋ ತೆಗೆದು ಅವರ ಬರಹ ಕೊಟ್ಟಿದ್ದಾರೆ ಅಂತೇಳಿ, ಇಲ್ಲಿ ಯಾರು ವಾಸ್ತವ್ಯವಿಲ್ಲ, ಈ ಜಾಗದಲ್ಲಿ ಯಾರು ವಾಸ್ತವ್ಯ ಇಲ್ಲ ಅಂತ ರೆವಿನ್ಯೂ ಇನ್ಸ್ಪೆಕ್ಟ್ರ್ ರಿಪೋರ್ಟ್ ಕೊಟ್ಟಿದ್ದಾನಂತೆ. ರೆವಿನ್ಯೂ ಇನ್ಸ್ಪೆಕ್ಟ್ರ್ ಓದಿದ್ದಾನ ಬಿಟ್ಟಿದ್ದಾನ ಗೊತ್ತಿಲ್ಲ. ಅವರಿಬ್ಬರನ್ನು ನಿಲ್ಲಿಸಿ ಅದೇ ಜಾಗದಲ್ಲಿ ನಿಲ್ಲಿಸಿ ಇಲ್ಲಿ ಯಾರು ವಾಸ್ತವ್ಯ ಇಲ್ಲ ಅಂತೇಳಿ ಕೊಟ್ಟಿದ್ದಂತೆ. ತಹಸೀಲ್ದಾರ್ ಅದನ್ನೇ ಹೇಳ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಈ ಥರ ರಿಪೋರ್ಟ್ ಕೊಟ್ಟಿದ್ದಾರೆ, ನಾನೇನು ಮಾಡಲಿಕ್ಕೆ ಬರೋದಿಲ್ಲ, PDOದಿಂದ ನೀವು ರಿಪೋರ್ಟ್ ಕೊಡಿಸಿ ಅಂತೇಳಿ. PDO ಹತ್ರ ಒಂದು 10 ಸರಿ ಹೋದಾಗ ನಾನು ರಜೆಯಲ್ಲಿ ಇದ್ದೇನೆ ಅಂತ ಹೇಳಿದ. ಆಮೇಲೆ ಒಂದು ದಿವಸ ಹೋದಾಗ ಆಫೀಸಲ್ಲಿ ಸಿಕ್ಕಿ ನಾನು ಇವತ್ತೆಲ್ಲ ಕೊಡ್ತೇನೆ, ನೀವು ನಾಳೆ ಇಲ್ಲ ನಾಡಿದ್ದು ಹೋಗಿ ಅಂತ ಆಯಿತು. ಮತ್ತೆ ತಹಸೀಲ್ದಾರ್ ಹತ್ರ ಹೋಯ್ತು. ತಹಸೀಲ್ದಾರ್ ಹೇಳ್ತಾರೆ, ನಾನು ಅಲ್ಲಿ PDO ಯಾವುದು ನಮಗೆ ರಿಪೋರ್ಟ್ ಕೊಡಲಿಲ್ಲ, ರಿಪೋರ್ಟ್ ಬರೋದು ನನಗೆ ಏನು ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ. ಇವರು ಯಾರ ರಿಪೋರ್ಟು, ಯಾರ ಇದನ್ನು ಕಾಯ್ದು ಇದು ಯಾರಿಗೋಸ್ಕರ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಅದ್ರ ಮಧ್ಯೆ ತಹಸೀಲ್ದಾರ್ ಹೇಳ್ತಾರೆ, ನೀವು ಆ ಜಾಗದಲ್ಲಿ ಕೂರುದು ಬೇಡ, ನಾನು ಬೇರೆ ಜಾಗ ತೋರಿಸ್ತೀನಿ. ಹಾಗಾದ್ರೆ ಈ ಜಾಗ ಯಾರಿಗೆ ಮಾಲಿಗೆ ಇಟ್ಕೊಂಡಿದ್ದೀರಾ, ಯಾರ ಹುನ್ನಾರದಲ್ಲಿ ನೀವು ಬದುಕ್ತಿದ್ದೀರಾ, ಸರ್ಕಾರಿ ನೌಕರರ ನೀವು ಇಲ್ಲ ಬೇರೆ ಕಮಿಷನ್ ಏಜೆಂಟ್ರ ನೌಕರರ ನೀವು? ಅದನ್ನು ಉತ್ತರ ಕೊಡಿ, ನಮಗೆ ಇದಕ್ಕೊಂದು ನ್ಯಾಯ ಕೊಡಿ. ತಹಸೀಲ್ದಾರಿಗೆ ಮೊನ್ನೆ ಒಂದು ಲೆಟರ್ ಕೊಟ್ಟಿದ್ದಾರಂತೆ, ರಾಷ್ಟ್ರೀಯ ಹೆದ್ದಾರಿಯಿಂದ 14 ಅಡಿ ಮುಂದಕ್ಕೆ ಇದ್ದ ಕಾರಣದಿಂದ ಮನೆಯನ್ನು ಹೊಡೆದಾಕಿದ್ದೀವಿ ಅಂತೇಳಿ. ಮನೆ ಹೊಡೆದಾಕಿದ್ದೀವಿ ಮುಂಚೆ ಹೇಳಿದ್ರು ಕೋರ್ಟ್ ಆದೇಶ ಇರೋದು ಯಾರು? ರೇಣುಕಾ ವಿಶ್ವನಾಥನ ಹೆಸರಲ್ಲಿ. ಅವರು ಎಲ್ಲ ಯಾರ ಮನೆಯಲ್ಲಿ ಮುಸುರೆ ತಿಳ್ಕೊಂಡಿದ್ದಾರೆ. ಇಲ್ಲಿ ಮನೆ ಕಟ್ಟಿ ಕೂತದ್ದು ರಾಧಮ್ಮ ಮುತ್ತುಸ್ವಾಮಿಯವರ ಮನೆ ರಾಷ್ಟ್ರೀಯ ಹೆದ್ದಾರಿಯಿಂದ 60-70 ಮೀಟ್ರು ಒಳಗೆ ಉಂಟು ಇನ್ನು. ಅದಕ್ಕೆ ಮುಂದೆ ಇರೋಂಥ ನಮ್ಮ ಅಕ್ಕಪಕ್ಕದಲ್ಲಿ ಇರೋದು ಇನ್ನೂ 10-20 ಅಡಿಯಲ್ಲೇ ಬೇಕಷ್ಟು ಮನೆಗಳಿದೆ ಅಲ್ಲ, ಯಾಕೆ ಹೊಡೆದಾಕಲಿಲ್ಲ? ಅದಕ್ಕೆ ಕಾನೂನಿಲ್ವಾ? ಅದಕ್ಕೆ ಕೋರ್ಟ್ ಇಲ್ವಾ? ನಮಗೆ ಮಾತ್ರ ಕೋರ್ಟ್ ಇದ್ದದ್ದು, ನಮಗೆ ಮಾತ್ರ 14 ಅಡಿ ರಾಷ್ಟ್ರೀಯ ಹೆದ್ದಾರಿಯಿಂದ ಇದ್ದದ್ದು ಅಂತನಾ? ಅದು ಈಗ ಹೇಳ್ತಿದ್ದಾರೆ, ಮುಂಚೆ ಹೇಳಲಿಲ್ಲ.
ಹೊಡೆದಾಕ್ಲಿಕ್ಕೆ ಮನೆ ಕಟ್ಟಿದ್ದನ್ನು 15-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೇನ ಹೊಡೆದಾಕಿ ಈಗ ನಾವು ಆಶ್ರಯ ಕೊಡ್ತೇವೆ, ಅಲ್ಲಿ ಕೊಡ್ತೇವೆ, ಇಲ್ಲಿ ಕೊಡ್ತೇವೆ. ಎಲ್ಲಿ ಕೊಡ್ತಾರೆ? ಏನು ಭಿಕ್ಷೆ ಬಿಡ್ತಾ ಇರೋದು ಅವ್ರ ಹತ್ರ? ನಮಗೆ ದಾರಿ ತೋರಿಸಿ. ನಾಳೆ ಬಂದು ಉಪವಾಸ ಸತ್ಯಾಗ್ರಹ ಕೂರ್ತೇವೆ ಅಂತ AC ಅವ್ರ ಹತ್ರ ಹೇಳಿದ್ದೇನೆ. ಇನ್ನು ಬಂದು ಕೂತ್ರೆ ನಮಗೆ ನ್ಯಾಯಯುತವಾದ ತೀರ್ಮಾನ ಸಿಗದೆ, ಹಕ್ಕುಪತ್ರ ಕೈಗೆ ಸಿಗದೆ ಇಲ್ಲಿಂದ ಎದ್ದೋಗ ವಿಷಯವೇ ಇಲ್ಲ. ಇದು ಕೊನೆಯ ಮಾತಿದು. ಅವರು ಸಹ ಬಂದು ನಮ್ಮನ್ನೆಲ್ಲ ಬೆನ್ನು ತಟ್ಟಿ, ನಾನು 10 ದಿವಸ ನನಗೆ ಟೈಮ್ ಕೊಡಿ, ನಿಮ್ಮ ಇದಕ್ಕೆ ನಾನು ಇದ್ದೇನೆ, ನಿಮ್ಮ ಏನು ಬೇಡಿಕೆ ಉಂಟು ನಾನು ಪೂರ ಈಡೇರಿಸ್ಲಿಕ್ಕೆ ಆಗೋದಿಲ್ಲ, ಸರ್ಕಾರದಿಂದ ಏನೇನು ಆಗ್ಲಿಕ್ಕೆ ಉಂಟು ಆ ಕೆಲಸ ನಾನು ಮಾಡಿಕೊಡ್ತೇನೆ, 10 ದಿವಸ ಮಾಡಿ ಕೊಡಿ ಅಂತ ಇದೆ ಶಾಸಕರಾದ ಅಶೋಕ್ ರೈ ಅವರು ಬಂದು ನಮಗೆ ಬೆನ್ತಟ್ಟಿ ಜ್ಯೂಸ್ ಎಲ್ಲ ಕುಡಿಸಿ ಹೇಳಿ ಕಳಿಸಿದರು. ತಿಂಗಳು 3.5 ಆಯಿತು. ನಾನು ಈಗಲೂ ಫೋನ್ ಮಾಡ್ತೇನೆ, ಕೆಲವಾಗ ಫೋನ್ ತೆಗಿತಾರೆ, ಕೆಲವಾಗ ತೆಗಿಯೋದಿಲ್ಲ. ಕೇಳಿದ್ರೆ ಇರ್ತಾರೆ 10 ದಿವಸ ಹೋಗಲಿ 10 ದಿವಸ ಹೋಗಲಿ ಅಂದೆ. ಮೊನ್ನೆ ಫೋನ್ ಮಾಡಿದೆ, ಇಲ್ಲ ತಹಸೀಲ್ದಾರ್ ಏನೋ ರಜೆಯಲ್ಲಿ ಹೋಗಿದ್ದಂತ, ಬೇರೊಬ್ಬ ತಹಸೀಲ್ದಾರ್ ಇದ್ದಾನೆ, ನಾನು ಮಾಡಿಕೊಡ್ತೇನೆ, ಇದ್ದೀರಿ, ನೀವು ಬರಬೇಡಿ, ಇಲ್ಲಿ ಕೂರೋದು ಬೇಡ ಅಂತ ಹೇಳಿದ್ರು. ಇಲ್ಲ, ನಾನು ಬಂದು ಕೂರೋದೇ, ನಾನು ಬಿಡೋದಿಲ್ಲ, ನಿಮ್ಮ ಮಾತಿಗೆ ಬೆಲೆ ಇಲ್ಲ, AC ಅವರ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳಿದರೆ ಮತ್ತೆ ಯಾಕೆ ನೀವು ಶಾಸಕರು ಅಂತ ಕೇಳಿದ್ದೇನೆ. ಇಲ್ಲ, ನಾನು ಇದ್ದೇನೆ ಅಂತ ಹೇಳ್ತಾರೆ. ಇದ್ದೇನೆ ಅಂತ ಹೇಳಿದ್ರೆ ಮುಂದೆ ಬಂದು ಮಾಡಿಕೊಡೋರು ಯಾರು ಇಲ್ಲಲ್ಲ. ನೀರು ಕೊಡಿಸ್ತೇನೆ ಅಂತ ಹೇಳಿದ್ರು. 2 ದಿವಸದಲ್ಲಿ ನೀರು ಕೊಡಿಸ್ತೇನೆ, 4 ದಿವಸದಲ್ಲಿ ಕರೆಂಟ್ ಹಾಕಿಸ್ತೇನೆ ಅಂತ ಹೇಳಿದ್ರು. ಯಾವುದಿಲ್ಲ, 3.5 ತಿಂಗಳ ಕಳೀತಾ ಬಂತು. ಅಶೋಕ್ ರೈ ಶಾಸಕರದು ಇಲ್ಲ, AC ಅವರಿಗೂ ಇಲ್ಲ. ಅದಕ್ಕೋಸ್ಕರ ಇನ್ನು ಮುಂದಿನ ತೀರ್ಮಾನ ಅದೇ ನಮ್ಮ ತೀರ್ಮಾನ. ನಾಳೆ ಉಪವಾಸ ಸತ್ಯಾಗ್ರಹ ಬಂದು ಕೂರ್ತೇವೆ ಅಂತ AC ಅವರಿಗೆ ಮನವರಿಕೆ ಮಾಡಿದ್ದೀನಿ. 3 ದಿವಸದಿಂದ ಪತ್ರ ಮುಖಾಂತರ ಲಿಖಿತವಾಗಿ ಅವತ್ತೊಮ್ಮೆ ಬಂದು ಧರಣಿ ಕೂರುವಾಗ ಹೇಳಿದರು, ನೀವು ಏಕಾಏಕಿ ಬಂದು ಇಲ್ಲಿ ಕುತ್ಕೊಂಡಿದ್ದೀವಿ ಅಂತ. 1 ತಿಂಗಳು ಹಿಂದೆ ಅವರಿಗೆ ಪತ್ರ ಕೊಟ್ಟಿದ್ದೆ ನಾನು. ನಮಗೆ ಈ ಥರ ಅನ್ಯಾಯ ಆಗಿದೆ, ಕಟ್ಟಿದ ಮನೆಯನ್ನು ಹೊಡೆದಾಕಿದ್ದಾರೆ, ಅವರಿಗೆ ನ್ಯಾಯ ಕೊಡಿಸಿ, ಅವರಿಬ್ಬರು ವೃದ್ಧರು, ಅವರಿಗೆ ನ್ಯಾಯ ಕೊಡಿಸಿ ಅಂತ 1 ತಿಂಗಳು ಹಿಂದೆ ಲಿಖಿತವಾಗಿ ಇವರು ಆಫೀಸಿಗೆ ಲಿಖಿತವಾಗಿ ಪತ್ರ ಕೊಟ್ಟಿದ್ದೇನೆ. ಅವರು ಹೇಳ್ತಾರೆ ಅವತ್ತು, ನೀವು ಏಕಾಏಕಿ ಬಂದು ಇಲ್ಲಿ ಕುತ್ಕೊಂಡಿದ್ದೀರಾ ಅಂತೇಳಿ. ಹಾಗಾಗಿ ನಾನು ಪೇಪರ್ ಇದು ಕೊಟ್ಟದು AC ಕಚೇರಿಗೆ ಎಲ್ಲ ಹೋಟ್ಲಲ್ಲಿ ಬೋಂಡ ಕಟ್ಲಿಕ್ಕೆ ಕೊಟ್ಟದ ನಾನು ಪತ್ರ. ಅವರ ಆಫೀಸಲ್ಲೇ ಕೊಟ್ಟು ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರಲ್ಲ. ನಾಳೆ ಬೆಳಗ್ಗೆ 10 ಗಂಟೆಗೆ ಬರ್ತೇನೆ ನಾನು. 10 ಗಂಟೆ ಇಲ್ಲಿಯೇ ಕರ್ಕೊಂಬಂದು ಇದೇ ಜಾಗದಲ್ಲೇ ಕೂರೋದು, ಉಪವಾಸ ಕೂರೋದು. ಇನ್ನು ನ್ಯಾಯ ಸಿಗದೆ ಇಲ್ಲಿಂದ ಹೋಗ್ಲಿಕ್ಕೆ ಇಲ್ಲ.